ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ KM, CRP, ಹಳೆಪೇಟೆ, ದಾವಣಗೆರೆ ಉತ್ತರ ತಾಲೂಕು, ದಾವಣಗೆರೆ ಜಿಲ್ಲೆ. ಈಗ ನಾವು ದಾವಣಗೆರೆ ಉತ್ತರದ ಬ್ಲಾಕ್ನ ಪರವಾಗಿ FLN ಕುರಿತು ಪ್ರೀ ಅಸೆಸ್ಮೆಂಟ್ ಫಾರ್ FLN ಅನ್ನುವ ಪರಿಕಲ್ಪನೆ ಅನ್ನುವ ಚಟುವಟಿಕೆಯನ್ನ ನಮ್ಮ ದಾವಣಗೆರೆ ಉತ್ತರ ಬ್ಲಾಕ್ಗೆ ವಹಿಸಲಾಗಿದೆ. ಸೊ ನಾವು ಒಂದಷ್ಟು ಕಾರ್ಯತಂತ್ರಗಳನ್ನ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಈಗ ಒಂದು ನಿಮ್ಮ ಮುಂದೆ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ನಾವು ಅದನ್ನ ಅಷ್ಟನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮೊದಲಿಗೆ ಈಗ ನಾವು ಆ ಮಕ್ಕಳನ್ನ ಗುರುತಿಸೋದು ಬಹಳ ಮುಖ್ಯವಾಗಿ. ಚಿಕಿತ್ಸೆ ಕೊಡೋದಕ್ಕಿಂತ ಮುಂಚೆ ಏನಾಗಿದೆ ಮಗುಗೆ ಅಥವಾ ಒಬ್ಬ ರೋಗಿಗೆ ಏನಾಗಿದೆ ಅನ್ನೋದು ತಿಳಿದುಕೊಳ್ಳದೆ ಅವರಿಗೆ ಚಿಕಿತ್ಸೆ ಕೊಟ್ರೆ ಫಲಕಾರಿ ಆಗಲ್ಲ. ಹಾಗಾಗಿ ನಮ್ಮ ಮಗು ಎಲ್ಲಿದೆ, ಯಾವ ಹಂತದಲ್ಲಿದೆ ಅನ್ನೋದು ಬಹಳ ಮುಖ್ಯ ಗೊತ್ತಾಗಬೇಕು. ಆ ಗೊತ್ತಾದ ಮೇಲೆ ಯಾವ ಹಂತದಲ್ಲಿ ಎಲ್ಲಿ ಎಡುತ್ತಾ ಇದೆ ಅನ್ನೋದು ಗೊತ್ತಾದ್ರೆ ಅದಕ್ಕೆ ತಕ್ಕನಾದಂತಹ ಚಟುವಟಿಕೆಗಳನ್ನ ಕಾರ್ಯತಂತ್ರಗಳನ್ನ ರೂಪಿಸಿ ಕಲಿಸಲು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಗುಂಪಿಗೆ ಬಂದಂತ ಚಟುವಟಿಕೆ ಏನಂದ್ರೆ ಕಾರ್ಯತಂತ್ರಗಳು. ಯಾವ ಕಾರ್ಯತಂತ್ರಗಳ ಮೂಲಕ ಮಗುವನ್ನ FLNಗೆ ಒಳಪಟ್ಟ ಮಗು ಅಥವಾ ಗುರುತಿಸಲ್ಪಟ್ಟ ಮಗು ಅಂತ ಗುರುತಿಸೋದಕ್ಕಾಗಿ ಚಟುವಟಿಕೆಗಳನ್ನ ಮಾಡಿದ್ದೀವಿ. ಮೊದಲು ದಸರಾ ಅನ್ನೋ ಒಂದು ಸೂಚ್ಯವಾಗಿ ನಾವು ಕೊಟ್ಟಿದ್ದೇವೆ. ಅಂದ್ರೆ ಮಕ್ಕಳನ್ನ ಸರಳ ಪದಗಳ ವಾಕ್ಯಗಳನ್ನ ಅವನ್ನ ಪತ್ತೆ ಹಚ್ಚೋದು, ಗುರುತಿಸೋದು, ಅದರಲ್ಲಿ ಹೇಳ್ತಾನ ಓದ್ತಾನ ನಿರರ್ಗಳವಾಗಿ. ಹಾಗೆ ಸರಳ ವಾಕ್ಯಗಳು, ಗುಣಿತಾಕ್ಷರಗಳ ಕಲ್ಪನೆ ಎಷ್ಟರ ಮಟ್ಟಿಗಿದೆ ಅಂತ ಎಲ್ಲವೂ ಕೂಡ ಕೇವಲ ಓದಿಸೋ ಏನು ಪದಗಳಲ್ಲಿ ವಾಕ್ಯಗಳನ್ನು ಚಟುವಟಿಕೆಗಳ ಮೂಲಕ ಗುಣಿತಾಕ್ಷರಗಳ ವಾಕ್ಯಗಳನ್ನ ಓದಿಸೋದು ಮತ್ತೆ ಬಳಸೋದು. ಇದು ಉತ್ಲೇಖದ ಮೂಲಕ ಬಳಸುವ ಚಟುವಟಿಕೆ. ಹಾಗೆ ಸಜಾತಿ ಒತ್ತಕ್ಷರಗಳು ಆ ಉದಾಹರಣೆಯಾಗಿ ನಾನು ಒಂದು ಬಂದಿದ್ದೇನೆ, ಅಣ್ಣನು ಮಜ್ಜಿಗೆ ಕದ್ದನು. ಇದು ಒಂದು ಸಜಾತಿ ಒತ್ತಕ್ಷರದ ವಾಕ್ಯ. ಈ ವಾಕ್ಯ ಬರೆದ ತಪ್ಪಿಲ್ಲದೆ ಬರಿತಾನ, ಈ ತರದ ವಾಕ್ಯಗಳು ಇದೊಂದೇ ಅಲ್ಲ. ಇದೊಂದು ಉದಾಹರಣೆಯಾಗಿ ಸಜಾತಿ ಒತ್ತಕ್ಷರವುಳ್ಳ ವಾಕ್ಯ ವೃಂದಗಳನ್ನು ಓದಿಸುವುದು ಮತ್ತೆ ಬಳಸುವ ಚಟುವಟಿಕೆಗಳ ಮೂಲಕ